ಮಾಡ್ತೀವಿ. ಅಕಾಡೆಮಿಕ್ಲಿ ಅಂಕಗಳನ್ನು ಗಳಿಸ್ತಾರೆ, ಪಾಸ್ಔಟ್ ಆಗ್ತಾರೆ, ನೆಕ್ಸ್ಟ್ ಡಿಗ್ರಿ ಮಾಡ್ತಾರೆ, ಓದ್ತಾ ಹೋಗ್ತಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದಿದೆಯಲ್ಲ, ಬಹಳ ಅದು ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಬಹಳ ಕಷ್ಟ. ಈ ಸತಿ ಎರಡು ವಿಚಾರನ ನಾವು ತಗೋತಾ ಇದ್ದೀವಿ. ಒಂದು, ಮಾನಸಿಕ ಧೈರ್ಯನೂ ಕೊಡಬೇಕಾಗತ್ತೆ ಇನ್ ಚೂಸಿಂಗ್ ಸಬ್ಜೆಕ್ಟ್ಸ್. ಅದನ್ನು ಕೂಡ ಈಗ ಪ್ರೋಗ್ರಾಮ್ನ ಈಗ ಬಜೆಟಲ್ಲಿ ಸ್ಪರ್ಧಾ ವಿಜೇತ ಅದೆಲ್ಲ ಮಾಡ್ತಾ ಇದ್ವಿ. ಪ್ಲಸ್ ಮಾನಸಿಕ ಒತ್ತಡನೂ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಟೀಚರ್ಸಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ದೋಸ್ ಥಿಂಗ್ಸ್ ಆರ್ ದೇ ಒನ್ ಸ್ಟೆಪ್ ಅಟ್ ಎ ಟೈಮ್. ಒಂದು ಆಗ್ತಿದ್ದಂಗೆ ಇನ್ನೊಂದು ತೊಗೊಳ್ಳೋದು, ಎಲ್ಲದೂ ಒಂದೇ ಸತಿ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಮಕ್ಳಿಗೂ ಕೂಡ ಜಾಸ್ತಿ ಒತ್ತಡ ಆಗಬಾರ್ದು, ಶಿಕ್ಷಕರಿಗೆ ಒತ್ತಡ ಆಗಬಾರ್ದು, ನಮ್ಮ ಆಫೀಸರ್ಸಿಗೆ ಒತ್ತಡ ಆಗಬಾರ್ದು. ಬಟ್ ಒತ್ತಡದ ಮೇಲೇ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಇನ್ನು ಮೇಲೆ ಆಮೇಲೆ ಮುಂದೆ ಏನು ಮಾಡಬೇಕು ಅಂತಲೂ ಈಗಾಗಲೇ ನಾನು ಹಾಕ್ಬಿಟ್ಟಿದ್ದೀನಿ. ನಾನು ಬೇಕಾದ್ರೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ನಿಮಗೆ. ಮುಂದೆ ಹೆಂಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇವಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಇದೆಲ್ಲದೂ ಕೂಡ ಒಂದು ಹಾದಿ ಒಳ್ಳೆ ಸುಗಮವಾಗಿ ಸ್ವಲ್ಪ ದೂರದೃಷ್ಟಿನೂ ಇರಬೇಕಾಗುತ್ತೆ. ಅದಕ್ಕೆ ಹಿಂದಿನ ಅನುಭವನೂ ಬೇಕಾಗುತ್ತೆ. ಕೆಲವು ಚರ್ಚೆಗಳಿದ್ದಾವೆ. ಪಾಸಿಂಗ್ ಮಾರ್ಕ್ಸ್ ಕಮ್ಮಿ ಮಾಡಿದ್ದು ಯಾಕೆ, ಜಾಸ್ತಿ ಜನ ಪಾಸ್ ಆಗಿಬಿಡ್ಲಿ ಅಥವಾ ಸರ್ಕಾರಕ್ಕೆ ಒಂದು ದೊಡ್ಡ ಕ್ರೆಡಿಟ್ ಬಂದ್ಬಿಡ್ಲಿ, ಆ ಉದ್ದೇಶದಿಂದ ಮಾಡಿದ್ದಾರೆ ಅಂತ ಚರ್ಚೆಗಳಿದ್ದಾವೆ. ಓಕೆ, ನಂಬರ್ 1, ಈ ಸತಿ ನೀವು ಇದರೊಳಗೆ ಇದೆ ನೋಡಿ, ಪಿ ಯು ಸಿಯಲ್ಲಿ ಬರೀ 5,500 ಮಕ್ಕಳು ಮಾತ್ರ, 500 ಚಿಲ್ಲರೆ ಮಕ್ಕಳು ಈ 33ರಿಂದ 35ಕ್ಕೆ ಪಾಸ್ ಆಗಿದ್ದಾರೆ ಎಗೇನ್ಸ್ಟ್ 5 lakhs and ಆರ್ಡಲ್ಲಿ. ಸೊ ಪರ್ಸೆಂಟೇಜ್ ಈಸ್ ವೆರಿ ಲೆಸ್. ನಾಟ್ ಇವನ್ 0.01, ಬರೀ 1% ಅಷ್ಟೇ. 1% 2%. ಬಟ್ ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವೆಶ್ಚನ್. ನಾನು ನಿಮಗೆ ಫಸ್ಟ್ ಕ್ವೆಶ್ಚನ್ ಕೇಳಿ ಉತ್ತರ ನಿಮ್ಮ ಬಾಯಲ್ಲೇ ಬಿಡಿಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಹಾಸ್ಪಿಟ್ಲಿಗೆ ಅಲ್ಲಿ ನರ್ಸಸ್ಸು ಮತ್ತು ಬ್ರದರ್ಸ್ ಅಂತ ಇರ್ತಾರೆ. ಯಾವ ರಾಜ್ಯದವರು ಅವರು? ಕೇರಳ, ಆಲ್ಮೋಸ್ಟ್ ಕೇರಳ ಮತ್ತು ನಾರ್ತ್ ಈಸ್ಟ್. ನೀವು ಕರೆಕ್ಟಾಗಿ ನೋಡಿ, ಓಕೆನಾ? ನೀವು ಸಾಫ್ಟ್ವೇರ್ ಕಂಪ್ನಿ ವೈಟ್ ಫೀಲ್ಡು, ಕೋರಮಂಗಲ, ಇಲ್ಲೆಲ್ಲ ಅಲ್ಲಿ ವಾಚ್ಮ್ಯಾನ್ಸ್ ಇರ್ತಾರೆ, ಕ್ವಾಲಿಫೈಡ್ ವಾಚ್ಮ್ಯಾನ್ಸು. ಅವ್ರು ಯಾರು ರಾಜ್ಯದವರು? ನಾರ್ತ್, ಹೆಚ್ಚು ಕಮ್ಮಿ ನಾರ್ತು ಮತ್ತು ಈ ಕಡೆ. ಕರೆಕ್ಟ್ ಸರ್. ಹೌದಾ? ಈಗ ನಾನು ನಿಮಗೆ ಡ್ರೈವರ್ಸು ಸುಮಾರು ಜನರು ಬೆಂಗಳೂರಲ್ಲಿ ನಾರ್ತ್ ಕರ್ನಾಟಕದವ್ರು ಇದ್ದಾರೆ, ಆಲ್ಮೋಸ್ಟ್ ಬಿಜಾಪುರ, ಯಾದಗಿರಿ ಎಲ್ಲ ಇದ್ದಾರೆ, ಓಕೆನಾ? ಸೊ ಯಾಕೆ ಕೇರಳದವ್ರು ಇಲ್ಲಿದ್ದಾರೆ ಮತ್ತು ಆಸಾಮು, ಮಿಜೋರಾಮ್ ಇದ್ದಾರೆ? ಅದರಲ್ಲಿ ನರ್ಸಿಂಗ್ ಜಾಸ್ತಿ ತಪ್ಪು. ಅವರು 30 ಮಾರ್ಕ್ಸಿಗೆ SSLC ಪಾಸ್ ಆಗ್ತಾರೆ. ಪಾಸಿಂಗ್ ಮಾರ್ಕ್ಸ್ ಕಮ್ಮಿ ಇದೆ ಅಂತ. 30 ಮಾರ್ಕ್ಸಿಗೆ ಪಾಸ್ ಆಗೋದವರು ನಮ್ಮ ರಾಜ್ಯದವ್ರು 35 ತಗೊಳ್ಳೋಷ್ಟಿಗೆ ಅವರು ಡಿಪ್ಲೊಮೊ ಇನ್ ನರ್ಸಿಂಗು ಯಾವುದೋ ಒಂದು ಮಾಡಿ ಹೊಟ್ಟೆ ಪಾಡಿಗೆ ಪಾಪ ಅವರಾಗಲೇ ಬಂದು ಕೆಲಸ ಸೇರ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆಲ್ಲಿದೆ? ನೀವು ಕನ್ನಡಿಗರಿಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ, ಕನ್ನಡಿಗರಿಗೆ ನಂಬರ್ ಶಿಕ್ಷೆ ಪಾಸಿಂಗ್ ಮಾರ್ಕ್ಸಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ಅದನ್ನು ಬೇರೆ ರೀತಿ ರೂಪಿಸಿದ್ರು. ಆದರೂ ಈ ಸತಿ ರಿಸಲ್ಟ್ ನೋಡಿ, ಪಾಸಿಂಗಲ್ಲಿರೋದು ಬರೀ 7%, 10%. ಡಿಸ್ಟಿಂಕ್ಷನಲ್ಲಿ ನೋಡಿ ಎಷ್ಟು ಅಂತ ನಿಮ್ಮ ಹತ್ರ ಇದೆ, ನಿಮ್ಮ ಕೈಯಲ್ಲಿದೆ. ಡಿಸ್ಟಿಂಕ್ಷನಲ್ಲೇ ಹೈಯೆಸ್ಟಾಗಿ ಪಾಸ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಹಳ್ಳಿ ಭಾಗದ ಮಕ್ಕಳು. ಸೊ ನನಗೆ ಅವಾಗ ಟೀಕಾ ಟಿಪ್ಪಣಿ ಮಾಡಿದ್ರು, ಈ ಶಿಕ್ಷಣ ಸಚಿವ ಎಲ್ಲರನ್ನೂ ಡ್ರೈವರು, ಸೆಕ್ಯೂರಿಟಿ ಗಾರ್ಡ್ ಮಾಡೋಕ್ಕೆ ಹೊರಟಿದ್ದಾನೆ ಅಂತೇಳಿ. ಆ ಮಾತು ಕೂಡ ಕಾಮನ್ ಸೆನ್ಸ್ ಇರಲಿಲ್ಲ ಮಾತಾಡ್ಬೇಕಾದ್ರೆ, ಅವ್ರಿಗೆ ಪರಿಜ್ಞಾನ ಇರಲಿಲ್ಲ. ಉತ್ತರ ಮಕ್ಕಳು ಕೊಟ್ಟಿದ್ದಾರೆ ಉತ್ತರ. ಯಾಕೆ ನಿಮಗೆ ನರ್ಸಿಂಗು ಇದಕ್ಕೆಲ್ಲ ಹೋಗಬಾರ್ದ? ನಮಗೆ ಯಾಕೆ ನಮ್ಮ ಮಕ್ಕಳಿಗೆ ಶಿಕ್ಷೆ? CBSEಯಲ್ಲಿ 33ಕ್ಕೆ ಪಾಸ್ ಆಗಿಬಿಡ್ತಾರೆ, ನಾವು 35ಕ್ಕೆ. ಬಿಹಾರಲ್ಲಿ ಎಷ್ಟು? ರಾಜಸ್ಥಾನ 33%. ಹಾಂ, ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾಕೆ. ಆಮೇಲೆ ನಾನು ಅವಾಗ ಹೇಳಿದೆ, ನಾನು ಹೇಳೋದನ್ನ ಜಾಸ್ತಿ ಮಾಡಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡಾಗಿರೋದನ್ನ ಹೇಳ್ಕೊಂಡು ಫುಲ್ ಗಲೀಜು ಮಾಡಿ ಹಾಕಿದರು. ನಾನು ಆಮೇಲೆ ಯಾರಿಗೂ ಕೇಳಲಿಲ್ಲ, ಹೋದೆ CM ಅವ್ರಿಗೆ ಕೇಳ್ಕೊಂಡೆ ಮುಗಿಸ್ದೆ. ಈಗ 3ನೇ ಭಾಷೆ, ನಾನು ಯಾವುದೇ ಭಾಷೆ ವಿರೋಧ ಮಾಡಲಿಲ್ಲಲ್ಲ. ಒತ್ತಡವನ್ನು ತೆಗಿಬೇಕು ಅನ್ನೋದೊಂದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಯಾಕೆಂದರೆ ಕನ್ನಡಿಗರು ಕನ್ನಡ ಹಿಂದಿ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಿದ್ದಾರೆ, ನಾನು ತೆಗಿಯೋಕ್ಕೆ ಬರೋದಿಲ್ಲ. ಸೊ ಇಷ್ಟು ಇದಿರಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ರಾಜ್ಯದಲ್ಲಿ ಎಲ್ಲರನ್ನೂ ನಾವು ಪ್ರೀತಿ ಮಾಡ್ತೀವಿ, ಬಟ್ ನಮ್ಮ ಮಕ್ಕಳನ್ನು ಕಾಪಾಡಬೇಕಲ್ಲ. 1,48,000 ಮಕ್ಕಳು ಹಿಂದಿನೂ ಫೇಲ್ ಆಗ್ತಾ ಇದ್ದಾರೆ. ನನಗೆ ಪ್ರಶ್ನೆ ಮಾಡಿದರು, ನೀವು 2 ದಿವಸ ಮುಂಚೆ ಯಾಕೆ ಮಾಡಬೇಕಾಗಿತ್ತು, ಇನ್ನೂ ಮುಂಚೆ ಮಾಡಬೇಕು. ಹೌದಪ್ಪ, ಲೇಟ್ ಆಯಿತು, ಅವತ್ತು ಮಾಡಬಾರ್ದಾ? ನೋಟ್ ಬ್ಯಾನ್ ನರೇಂದ್ರ ಮೋದಿ ಅವರು ನಮಗೆ ಕೇಳ್ಕೊಂಡು ಮಾಡಿದರು? ಯಾರಿಗೂ ಕೇಳಿಲ್ಲ. ಲಾಕ್ಡೌನ್ ನಮಗೆ ಕೇಳ್ಕೊಂಡು ಮಾಡಿದ್ರಾ? ಯಾರು ರಾತ್ರಿ 8 ಗಂಟೆಗೆ ಬರ್ತೀನಿ ಅಂದರೆ ನರೇಂದ್ರ ಮೋದಿ ಅವರು ಎಲ್ಲರೂ ನಾವು ತಲೆ ಮೇಲೆ ಕೆರ್ಕೊಳ್ಳೋಂಥ ಸಂದರ್ಭ ಇದೆ. ಅವ್ರು BJP ಅವ್ರಿಗೆ ಗೊತ್ತಿರಲ್ಲ ಏನಾಗಿದೆ ಅಂತ. ಸೊ ನನಗೆ ಟೀಕಾ ಟಿಪ್ಪಣಿ ಮಾಡೋಕ್ಕೆ ಹೋಗಬೇಡಿ, ಫಸ್ಟ್ ಏನು ವ್ಯವಸ್ಥೆ ನೋಡ್ಕೊಳ್ಳಿ, ಅದ್ರ ಮೇಲೆ ಮಾಡಬೇಕು. ಅದಕ್ಕೆ ಟೀಕಾ ಟಿಪ್ಪಣಿದಾರರಿಗೆ ನೀವೇ ಈಗ ಟೀಕಾ ಟಿಪ್ಪಣಿ ಹೆಲ್ದಿಯಾಗಿದ್ದರೆ ಚೆನ್ನಾಗಿರ್ತದೆ. ಟೀಕೆಗಳು